ನೋಡಿ, ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಭಯೋತ್ಪಾದನೆಯನ್ನು ಹಾಸ್ಕೊಂಡು ಹೊದ್ಕೊಂಡು ಮುದ್ದಾಡುವಂಥ ದೇಶ ಅಂತ ಹೇಳೋದಕ್ಕೆ ಇದನ್ನೊಂದು ಉದಾಹರಣೆ. ಇದು ಪಾಕಿಸ್ತಾನದಲ್ಲಿ ಭಾರತ ಯಾವ್ಯಾವ ಭಯೋತ್ಪಾದಕ ಶಿಬಿರಗಳು ನಾಶ ಮಾಡಿದ್ದೀನಿ ಅಂತ ಭಾರತ ಹೇಳಿಕೊಂಡಿತ್ತೋ ಅಂತಹ ಭಯೋತ್ಪಾದಕ ಶಿಬಿರಗಳನ್ನು ಪುನರುಜ್ಜೀವನ ಆಗಬೇಕಲ್ಲಿ. ಅದನ್ನು ಮತ್ತೆ ರೆಡಿ ಮಾಡ್ತಾ ಇದ್ದಾರೆ, ಮತ್ತೆ ಕಟ್ತಾ ಇದ್ದಾರೆ. ಆದರೆ ಭಯೋತ್ಪಾದಕ ಶಿಬಿರಗಳಿಲ್ಲದೆ ಪಾಕಿಸ್ತಾನಕ್ಕೆ ಉಸಿರಾಡೋಕ್ಕಾಗಲ್ಲ. ಉಗ್ರರ ಶಿಬಿರಗಳ ರಿಪೇರಿಗೆ 40 ಕೋಟಿ ಸರ್ಕಾರಿ ಹಣ ರಿಲೀಸ್ ಆಗಿದೆ ಅಲ್ಲಿ. ಉಗ್ರ ಸತ್ತಾಗಲೂ ತಲೆಗೆ 1 ಕೋಟಿ ಕೊಟ್ಟಂಥ ದೇಶ ಅದು. ಇದು ಮಾಡ್ತಿರೋದು ನಮಗೇನು ದೊಡ್ಡ ಆಶ್ಚರ್ಯನೂ ಆಗಬೇಕಾಗಿಲ್ಲ. ಉಗ್ರ ಸತ್ತಾಗಲೇ ಒಬ್ಬನ ಮನೆಯಲ್ಲಿ ಅವನು ಮಸೂದು ಅವನ ಮನೆಗೆ ಹೋದಾಗ ಅವನು 14 ಜನ ಸತ್ತಿದ್ರೆ 14 ಕೋಟಿ. ಇಲ್ಲಿ ನೋಡಿ, ಮದ್ರಸಾ ಹಾಳಾಯಿತು, ಉಗ್ರಗಾಮಿ ಶಿಬಿರಗಳು ಹಾಳಾದವು. ಅಂಥ ದುರಸ್ತಿಗೆ ಅಂಥೇಳಿ 40 ಕೋಟಿ ಸರ್ಕಾರಿ ಹಣ ರಿಲೀಸ್ ಮಾಡಿದೆ ಅಲ್ಲಿ. ಭಾರತದ ದಾಳಿಗೆ ಉಗ್ರರ ಅಡಗುದಾಣಗಳು ಧ್ವಂಸವಾಗಿದ್ವು. ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ಮುಂದಾಳತ್ವದಲ್ಲಿಯೇ ರಿಪೇರಿ ಕಾರ್ಯ ನಡೀತಾ ಇದೆ. ಮೇಸ್ತ್ರಿ ಇವನು ಉಗ್ರ ಶಿಬಿರಗಳನ್ನು ರೆಡಿ ಮಾಡೋ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದಾನೆ. ಯಾರು? ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್. ಇದೇ ಜೂನ್ 31ರ ಒಳಗೆ ದುರಸ್ತಿಗೆ ಗಡುವು ಕೊಟ್ಟಿದ್ದಾನೆ ಇದೇ ಮುನೀರನ್ನು ಟ್ರಂಪ್ ಕರೆದು ಔತಣಕೂಟ ಏರ್ಪಡಿಸ್ತಿದ್ದು ಟ್ರಂಪ್. ಈ ಮುನೀರ್ ಭಾಳ ಗನಂದಾರಿ ಕೆಲಸ ಮಾಡಿಬಿಟ್ಟಿದ್ಯಾ ಅಲ್ಲಿ ಅಂತ. ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್ ಶಿಬಿರಗಳ ದುರಸ್ತಿ ಕಾರ್ಯ ನಡೀತಾ ಇದೆ. ಮದರಸಾ ಮಸೀದಿಗಳಿಗೂ ಕೂಡ ಸರ್ಕಾರದ ಹಣ ತಲುಪಲಿದೆ. ಲಷ್ಕರ್ ಜೈಷ್ ಜೊತೆಯಲ್ಲಿ ಸಂಪರ್ಕ ಇರತಕ್ಕಂಥ ಮಸೀದಿ ಮದರಸಾಗಳ ದುರಸ್ತಿಗೋಸ್ಕರ ಒಂದು ತಂಡವನ್ನೇ ಕಟ್ಟಿರೋದು ಮುನೀರ್. ದಾಳಿಗೊಳಗಾದ ಮದರಸಾಗಳು ಇವತ್ತಿನಿಂದಾನೇ ತೆರೆಯಬೇಕಾಗಿತ್ತು. ಆದರೆ ಇನ್ನೂ ಕೂಡ ದುರಸ್ತಿ ಆಗದ ಕಾರಣ ಜುಲೈ 1ಕ್ಕೆ ಅದು ಮುಂದೂಡಿಕೆ ಆಗಿದೆ. ಬಹವಾಲ್ಪುರ್ ಇಲ್ಲಿ ಮರ್ಕಜ್ ಸುಭಾನ್ ಅಲ್ಲಾ ಸಂಕೀರ್ಣ ಇದೆ. ಇಲ್ಲಿ ಜೈಷ್ ಎ ಮೊಹಮ್ಮದ್ನ ಪ್ರಮುಖ ನೆಲೆ ಇದು ರಿಪೇರಿ ಆಗ್ತಾ ಇದೆ. ಮಸೂದ್ ಅಜರ್ನ ಭದ್ರಕೋಟೆ ಇದು. 13 ಭಯೋತ್ಪಾದಕರ ಹತ್ಯೆಯಾಗಿತ್ತು. ಇಲ್ಲಿ ದುರಸ್ತಿಗೆ 14 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮುರಿಟ್ಕೆ ಇದು ಲಷ್ಕರ್ ಎ ತೈಬಾದ ಭದ್ರಕೋಟೆ. 27 ಹೆಕ್ಟೇರ್ ಸಂಕೀರ್ಣದ ಮೇಲೆ ದಾಳಿಯಾಗಿತ್ತು. ಇದರ ರಿಪೇರಿಗೆ 15 ಕೋಟಿ ಬಿಡುಗಡೆ ಆಗಿದೆ. ಮುಜಫರಾಬಾದ್ ಇಲ್ಲಿ ಬಿಲಾಲ್ ಮಸೀದಿ ಇದೆ. ಇದು ಉಗ್ರರ ತರಬೇತಿ ಶಿಬಿರ. ಇದರ ರಿಪೇರಿಗೆ 11 ಕೋಟಿ ಬಿಡುಗಡೆ ಆಗಿದೆ. ಹಾಗಾಗಿ ಎಲ್ಲೆಲ್ಲಿ ಉಗ್ರರ ನೆಲೆಗಳು ಅಂತ ಭಾರತ ಟಾರ್ಗೆಟ್ ಮಾಡಿ ಹೊಡೆದಿತ್ತೋ ಅದನ್ನೆಲ್ಲ ನಾವು ಮತ್ತೆ ಕಟ್ತೀವಿ, ಮತ್ತೆ ಪುಟಿದೆದ್ದು ಬಂದುಬಿಡ್ತೀವಿ ನಾವು ಅಂತ ಹೇಳಿ ಪಾಕಿಸ್ತಾನ ನಿಂತ್ಕೊಂಡಿದೆ. ಈ ಎಲ್ಲ ಮಸೀದಿ ಕಟ್ಟಕ್ಕೆ ಮೇಸ್ತ್ರಿ ಕೆಲಸ ಮಾಡ್ತಿರೋನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್.